ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಯ್ತಮ್ಮ, ಒತ್ತಾರೆ ಆಯ್ತು. ನಮ್ ದಾರಿ ನಾವು ಹುಡ್ಕೊಂಡು ಹೋಯ್ತಾ ಇದ್ವಿ. ಹೋಯ್ತಾ ಹೋಯ್ತಾ ಅವಳು ಕಾಲ್ಗೊಂದು ಮುಳ್ ಚುಚ್ಕೊಂಡ್ಬಿಡ್ತು. ಆಮೇಲೆ ಇನ್ನೇನ್ ಮಾಡೋದು, ಆಮೇಲೆ ಅವಳನ್ನ ಹಂಗೇ ಒತ್ಕೊಂಡು ಜೀಪ್ವರ್ಗೂ ತಗೊಂಡಾಗ ಬಿಟ್ಟೆ. ಅಯ್ಯೋ ಮಾದೇವ ಮಾದೇವ, ಒಂದೇ ದಿನದಲ್ಲಿ ಎಷ್ಟೊಂದು ಉದ್ಧಾರ ಆಗೋಗ್ಬಿಟ್ಟಿದ್ಯೋ ನೀನು. ಅಲ್ಲ, ಅವ್ನ್ ಹೊಡೆದಾಗ ತಿರುಗ್ ಸೈಡ್ ಬಿಡೋದಿಕ್ಕೆ ಏನಾಗಿತ್ತು ನಿನ್ಗೆ? ಊರಲ್ಲಿ ದೊಡ್ಡ ರೌಡಿ ಅಂತ ಮೆರೀತ್ಯಾ, ಇಲ್ಲೇ ಸೈಲೆಂಟ್ ಆಗಿದ್ದ? ನಾನ್ ಹಂಗೆಲ್ಲ ಸುಮ್ಕೆ ಇರೋ ಮಗನೇ ಅಲ್ಲ. ಆದ್ರೆ ಏನ್ ಮಾಡೋದು, ಅವರೆಲ್ಲ ನಿನ್ ಫ್ರೆಂಡ್ಗಳು. ನಾನೇನಾರು ಮಾಡಿ ಆಮೇಲೆ ನಿನ್ ಮರ್ಯಾದೆ ಹೋಯ್ತದೆ ಅಂತ ಸುಮ್ಕೆ ಇದ್ದೆ ಅಷ್ಟೇ. ನನ್ ಫ್ರೆಂಡ್ಸ್ ಆದ್ರೇನು? ತಪ್ಪು ತಪ್ಪೆ. ತಪ್ಪು ಮಾಡ್ದವ್ರಿಗೆ ಏನ್ ಉತ್ತರ ಕೊಡ್ಬೇಕೋ ಅದ್ ಕೊಡ್ಲೇಬೇಕು. ಹೇಗ್ ಉತ್ತರ ಕೊಡ್ಬೇಕೋ ಹಾಗ್ ಕೊಡ್ಲೇಬೇಕು. ನೀನ್ ಇಷ್ಟ ಹೇಳ್ದಲ್ಲ, ಆಯ್ತು ಬಿಡು, ಒಂದೇ ಒಂದ್ ನಿಮಿಷ ಇರು. ಎಲ್ಲಿಗ್ ಹೋಗ್ತಿದ್ಯಾ? ಒಂದ್ ನಿಮಿಷ ಬಂದೇ ಇರು. ಈ ಮಾದೇವ ಯಾವ್ದನ್ನು ಬಾಕಿ ಉಳಿಸ್ಕೊಳ್ಳಲ್ಲ ಕಾವ್ಯ, ವಾಪಸ್ ಕೊಟ್ಟೆ ಅಭ್ಯಾಸ ನನಗೆ. ಒಂದೇ ಒಂದ್ ನಿಮಿಷ ಟೈಮ್ ಕೊಡು, ನನ್ನ ಬಾಕಿನ ಬಡ್ಡಿ ಸಮೇತ ಚುಕ್ತ ಮಾಡ್ಬರ್ತೀವಿ. ನಮಸ್ಕಾರ ಅಣ್ಣ. ಏನು ಓದೋನ್ ವಾಪಸ್ ಬಂದ ಅಂತ ನೋಡ್ತಾ ಇದ್ದೀರಾ? ಸಾರಿ ಕಣಣ್ಣ, ನಿಮ್ಗೆ ಏನೋ ವಾಪಸ್ ಕೊಡ್ಬೇಕಿತ್ತು, ಅದಕ್ಕೆ ಬಂದೆ. ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದ್ರೆ, ಏನಾರು ತಗೊಂಡ್ರೆ ವಾಪಸ್ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ತೆಪ್ಪಾಯ್ತದೆ. ಅದಕ್ಕೆ ಇದು ಅಸ್ಲು, ಇದು ಬಡ್ಡಿ. ಇನ್ನೊಂದು ಬೇಕಾ? ಬೇಡ, ಸಾಕು. ಬರ್ಲಾ? ಇಬ್ರು 100 ಕಾಲ ಸಂದಾಗ ಬಾಳಿ. ಬರ್ಲಾ? ಇವತ್ತು ಕಾವ್ಯ ಮಾಡಿದ್ ನೆನ್ಸ್ಕೊಂಡ್ರೆ ಭಲೇ ಖುಷಿ ಆಯ್ತದೆ. ಏನ್ ಇವಳು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ವಲ್ಲ? ಯಾಕೆ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ದ? ನೀನ್ ಕೇಳಿಸ್ಕೊಳ್ಳಿ ಅಂತ ಕಾಡ್ರ. ಅಲ್ಲಲ್ಲ ಕಾವ್ಯ, ನನಗ್ ಕೇಳಿಸ್ಲಿ ಅಂತನಾ? ಯಾಕೆ? ಅದ್ ಸರಿ, ಇದೇನಿದು ಇವತ್ತು ಇಷ್ಟು ಮೆಲೋಡಿಯಸ್ ಆಗಿರೋ ಹಾಡು ಹಾಕಿದ್ಯಾ? ಯಾಕಂದ್ರೆ ನನ್ಗೊಂದ್ ಸಮಸ್ಯೆ ಅದೇ. ಸಮಸ್ಯೆನಾ? ಹೌದು. ಏನಾರು ಸಿಟ್ಟಿದ್ದಾಗ ಹಂಗೆ ಬಾಯಲ್ಲಿ ಫಿಲ್ಟರ್ ಇದ್ದಂಗೆ ಮಾತ್ ಬಂದ್ಬಿಡ್ತವೆ. ಅದೇ ಏನಾದ್ರು ಖುಷಿ ಪಸಿ ಆದ್ರೆ, ಯಾರ ಮೇಲಾದ್ರೂ ಜೀವ ಆದ್ರೆ, ಅದನ್ನ ಹೇಳಕ್ ಹೋದಾಗ ಬಾಯಿ ಹಂಗೆ ಕಟ್ಕೊಂಡ್ಬಿಡ್ತದೆ. ಅದನ್ನ ಹೇಳೋದಕ್ಕೆ ಪದಗಳೇ ಹುಟ್ಟಕ್ಕಿಲ್ಲ.
ಆಮ್ಯಾಕೆ ನೀನ್ ನನ್ ಕೈ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡ್ ನಡ್ಕೊಂಡ್ ಬಂದ್ಯಲ್ಲ, ಆ ನಡ್ಗೆಯಲ್ಲಿ ಇದ್ದಿದ್ ನಿಷ್ಠುರತೆ ಅಪ್ಪ, ಅದನ್ನೆಲ್ಲ ಕಂಡು ನನ್ ಕಲ್ನಂತ ಗುಂಡಿಗೆ ಕೂಡ ಕರಗಿ ನೀರಾಗೋಯ್ತು ಕಾವ್ಯ. ನೀನ್ ಇನ್ಯಾಕ್ ನನ್ಗೆ ಏಟಾದ್ರೂ ಬೈ, ಈಟ್ ದಿನ ಬೈತಿದ್ದಲ್ಲ ಅದಕ್ಕಿಂತ 4 ಪಟ್ಟು ಜಾಸ್ತಿನೇ ಬೈ. ಬರೀ ಬೈಯೋದೇನ್ ಬಂತು, ನನ್ನ ಮೇಲೆ ಬೈಗಳು ಪ್ರವಾಹನೇ ಹರಿಸ್ಬಿಡು, ನನಗೇನು ಬೇಜಾರಾಗಕ್ಕಿಲ್ಲ. ಬರೀ ಬೈಯೋದ್ ಯಾಕೆ ಬಂತು, ಬೇಕಿದ್ರೆ ನನಗ್ ಜಾಡ್ಸೋದಿ, ನಾನೇನು ಅನ್ಕೊಳಕಿಲ್ಲ. ಯಾಕೆಂದ್ರೆ ನಿನ್ಗೆ ನನ್ ಯಾಕೆ ಏಟ್ ಕಾಳಜಿ ಇದೆ ಅಂತ ನನಗ್ ಗೊತ್ತಾಗದೆ. ಹಲೋ ಸರ್, ನೀವ್ ಅಷ್ಟೊಂದೆಲ್ಲ ಖುಷಿ ಆಗೋ ಅವಶ್ಯಕತೆ ಇಲ್ಲ. ನನಗ್ ನಿಮ್ ಮೇಲೆ ಯಾವ್ದೇ ರೀತಿ ಕಾಳಜಿ ಇಲ್ಲ. ನಾನಿವತ್ತು ನಿನ್ ಪರ ಮಾತಾಡಿದ್ದು ನಿನ್ ಮೇಲೆ ಕಾಳಜಿ ಇದೆ ಅಂತಲ್ಲ, ಅವ್ರ ತಪ್ಪಿತ್ತು ಅಂತ. ಇದು ಅಂತಲ್ಲ, ಯಾವ್ದೇ ಮನುಷ್ಯನಾಗ್ಲಿ ಇಲ್ ಟ್ರೀಟ್ ಮಾಡ್ಬಾರ್ದು, ಕೀಳಾಗಿ ನೋಡ್ಬಾರ್ದು. ಆತರ ಮಾಡೋರು ಮನುಷ್ಯರೇ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹಾಗೆ ರಿಯಾಕ್ಟ್ ಮಾಡಿದ್ದು. ಅದು ಬಿಟ್ರೆ ನಾನ್ ನಿನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡಿದೀನಿ ಅಂತಾನು ಅಲ್ಲ, ಅಥವಾ ನನಗ್ ಭಯ ಕಾಳಜಿ ಇದೆ ಅಂತಾನು ಅಲ್ಲ. ಅರ್ಥ ಆಯ್ತಾ? ಆಯ್ತು ಆಯ್ತು, ನಿನ್ಗೆ ನನ್ ಮ್ಯಾಕೆ ಭಯಂಕರವಾದ ಕಾಳಜಿ ಇಲ್ದೇ ಇರ್ಬೋದು, ಆದ್ರೆ ಎಲ್ಲೋ ನಿನ್ ಮನ್ಸಿನ ಮೂಲೆ ಈಟೆ ಇಟ್ಟು ಒಂದು ಗುಲಗಂಜಿ ಎಷ್ಟ ಮ್ಯಾಕ್ ಕಾಳಜಿ ಅದಲ್ಲ, ಅಷ್ಟು ಸಾಕು ನನ್ಗೆ. ಮೊಣ್ಣು ಇಲ್ಲ. ಯಾಕೆ ಅಂದ್ರೆ ನನಗ್ ನಿನ್ನಿಂದ ಆಗಿರೋ ಅನ್ಯಾಯನ ನಾನ್ ಯಾವತ್ತೂ ಮರೆಯೋದಿಲ್ಲ. ಅಷ್ಟು ಬೇಡ್ಕೊಂಡ್ರು ನನ್ ಕುತ್ತಿಗೆ ತಾಳಿ ಕಟ್ಟಿದ್ಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನ್ ರಕ್ತ ಇಲ್ಲ ಕುದಿಯತ್ತೆ. ನೀನ್ ಮಾಡಿರೋ ತಪ್ಪಿಗೆ ಯಾವತ್ತೂ ಕ್ಷಮೆನೇ ಇಲ್ಲ. ಆಯ್ತು, ಎಂತ ತಪ್ಪಗಾದ್ರೂ ಒಂದು ಸಮಯ ಅನ್ನೋದು ಇರ್ತದೆ, ಎಂತಗಾದ್ರೂ ಒಂದು ಕೊನೆ ಅನ್ನೋದು ಇರ್ತದೆ. ಆ ನಂಬಿಕೆ ನನ್ಗದೆ. ಆದ್ರೆ ನೀನ್ ಮಾಡಿರೋ ತಪ್ಪಿಗಿರೋ ಶಿಕ್ಷೆಗೆ ಯಾವತ್ತೂ ಕೊನೆನೇ ಇರಲ್ಲ. ನೋಡೋಣ ನೋಡೋಣ, ನೀನಿವತ್ತು ನಿನ್ ಫ್ರೆಂಡ್ಗಳ ನೋಡಿದ್ರೆ ನನಗಂತೂ ಆ ನಂಬಿಕೆ ಅದೇ. ನನ್ಗೆ ಇವತ್ತಲ್ಲ ನಾಳೆ ಸಮಯ ಸಿಕ್ಕೇ ಸಿಗ್ತದೆ. ಹಾಗಂತ ಕನಸ್ ಕಾಣು. ಈಗ ಮುಂದೆ ನೋಡ್ಕೊಂಡ್ ಗಾಡಿ ಆನಂದ ತುಂಬಿರಲು ಬಾಳೆ ಸಂಗೀತ ಸುದೆಯಾಯ್ತು. ನೀನ್ ನೋಡಿದ್ರೆ ಅವಳು ಮನ್ಸ್ ಕದ್ಗಬಾ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ದ. ಆದ್ರೆ ನಾನೇನಪ್ಪ ಅವಳನ್ನೇ ಕಳ್ಕೊಂಬಿಟ್ನಾ ಅಂತ ನನ್ಗೊಂಥರ ಅಂಜಿಕೆ ಶುರು ಆಗೋಯ್ತು. ಆಮ್ಯಾಕೆ ನಾನು ಕಾವ್ಯ ಕಾವ್ಯ ಅಂತ ಎದ್ನೋ ಬಿದ್ನೋ ಅಂತ ಕಾಡೆಲ್ಲ ಓಡಾಡಿ ಹುಡುಕಾಡಿದ್ರೆ ಅವಳು ಸಿಕ್ಲೇ ಇಲ್ಲ. ಅಯ್ಯೋ ಶಿವನೇ, ಓ ಕಣವಾ, ನಾನು ನಿನ್ನಂಗೆ ಅಪ್ಪ ಶಿವಪ್ಪ ಹೆಂಗಾರು ಮಾಡಿ ನನ್ನ ಹೆಂಡತಿನ ಹುಡ್ಕೊಳಪ್ಪ ಅಂತ ಬೇಡ್ಕೊಂಡು ಅಂಚಿಕೆಯಲ್ಲಿ ಡವ ಡವ ಅಂತ ಇದ್ದಿದ್ ನನ್ನ ಗುಂಡಿಗೆನ ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೇನ್ ಕಿತ್ಕೊಂಬರಕ್ ಕಾಯ್ತಾ ಇದ್ದಿದ್ ಕಣ್ಣೀರ್ನ ತಡ್ಕೊಂಡು ಹುಡುಕ್ತಾನೆ ಇದ್ದೆ ಹುಡುಕ್ತಾನೆ ಇದ್ದೆ ಹುಡುಕ್ತಾನೆ ಇದ್ದೆ. ಆಮ್ಯಾಕೆ ಏನಾಯ್ತು? ಆಮ್ಯಾಕೆ ಹಾ, ಆ ಶಿವಪ್ಪ ಕಣ್ಬಿಟ್ಟ ಅಂತ ಕಾಣ್ತದೆ. ನಿನ್ ಸೊಸೆ ಸಿಕ್ಕೇ ಬಿಟ್ಲು ಕಣವಾ. ಸತ್ಯ, ಅಂದು ಸಿಕ್ಕಿದ್ಲಲ್ಲ. ನನಗೂ ನಿನ್ನಂಗೆ ಸಮಾಧಾನ ಆಯ್ತು ಕಣವ. ಆದ್ರೆ ಆ ಸಮಾಧಾನ ಹೆಚ್ಚಿಗೆ ಹೊತ್ತೇ ಇರ್ಲಿಲ್ಲ. ಯಾಕಂದ್ರೆ ನಾವಾಗ್ಲೇ ಕಾಡಲ್ಲಿ ತಪ್ಸ್ಕೊಬಿಟ್ಟಿದ್ವಿ, ರಾತ್ರಿ ಬೇರೆ ಆಗ್ಬಿಟ್ಟಿತ್ತಾ. ಎಲ್ಗೋಗ್ಬೇಕು ಏನ್ ಮಾಡೋದು ಒಂದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಏನ್ ಮಾಡೋದು ಅಂತ ಅನ್ಕೊಂಡು ಸರಿ ಏನು ಮಾಡಕ್ ಆಗಕ್ಕಿಲ್ಲ, ಒತ್ತಾರೆವರೆಗೂ ಇಲ್ಲೇ ಉಳ್ಕೊಂಡು ಆಮೇಲೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಓ, ಇದಕ್ಕೆ ನಾನು ಅಂತ ಹೇಳಿದ್ದು. ಮಾದೇವ, ಕೇಳೋದಕ್ಕೆ ಎಷ್ಟು ಮಜವಾಗಿದ್ಯಲ್ಲ. ಒಂದು ಕೇಳಮ್ಮ, ಇನ್ನೂ ಮಜವಾಗದೆ. ನಿನ್ ಸೊಸೆ ಬೇರೆ ಮೊದ್ಲೇ ಪ್ಯಾಟೆಲ್ ಬೆಳ್ದಿರೋಳಲ್ವಾ. ಅಯ್ಯೋ, ಈ ಕಾಡಲ್ಲಿ ಹೆಂಗ್ ಮಲ್ಕೊಳ್ಳೋದು, ರಾತ್ರಿ ಆದ್ರೆ ಹಾವು ಚೇಳು ಏನಾದ್ರು ಬಂದ್ ಕಚ್ಬಿಟ್ರೆ ಏನ್ ಮಾಡೋದು ಅಂತ ಹೆದರ್ಕತಾ ಇದ್ಲು. ಆಮ್ಯಾಕ್ ನಾನೇ ಅಲ್ಲೇ ಒಂದ್ ದೊಡ್ಡ ಆಲದ ಮರ ಇತ್ತು, ಆ ಆಲದ ಮರಕ್ಕೆ ಒಂದ್ ತೂಗು ಮಂಚ ಕಟ್ಟಿ ನಿನ್ ಸೊಸೆನ ಅಲ್ಲಿ ಮಲಗಕ್ಕೆ ಒಂದ್ ವ್ಯವಸ್ಥೆ ಮಾಡಿದೆ. ಆಹಾ ಮಾದೇವ, ಅಂತೂ ಉದ್ಧಾರ ಆಗೋ ಕೆಲ್ಸನ ಒಂದಾದ್ರೂ ಮಾಡ್ದಲ್ಲ. ಅಷ್ಟೇ ಅಲ್ಲ ಕಣಮ್ಮ, ಆಮ್ಯಾಕೆ ಆ ತೂಗು ಮಂಚಕ್ಕೆ ಒಂದ್ ಬಳ್ಳಿ ಕಟ್ಟಿ ಒತ್ತಾರೆವರೆಗೂ ಹಿಂಗ್ ತೂಗ್ತಾ 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 ಚೆನ್ನಾಗ್ ನಿನ್ ಸೊಸೆ ನಿದ್ರೆ ಹೊಡೆಯಂಗ್ ಮಾಡಿವ್ನಿ ಗೊತ್ತಾ. ಶಬಾಷ್ ಮಗನೇ ಶಬಾಷ್. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಯ್ತಮ್ಮ, ಒತ್ತಾರೆ ಆಯ್ತು, ನಮ್ ದಾರಿ ನಾವು ಹುಡ್ಕೊಂಡು ಹೋಯ್ತಾ ಇದ್ವಿ. ಹೋಯ್ತಾ ಹೋಯ್ತಾ ಅವಳು ಕಾಲ್ಗೊಂದು ಮುಳ್ಚುಚ್ಕೊಂಡ್ಬಿಡ್ತು. ಆಮೇಲೆ ಇನ್ನೇನ್ ಮಾಡೋದು, ಆಮೇಲೆ ಅವಳನ್ನ ಹಂಗೇ ಒತ್ಕೊಂಡು ಜೀಪ್ ವರ್ಗು ತಗೊಂಡಾಗ ಬಿಟ್ಟೆ. ಅಯ್ಯೋ ಮಾದೇವ ಮಾದೇವ,
ಒಂದೇ ದಿನದಲ್ಲಿ ಎಷ್ಟೊಂದು ಉದ್ಧಾರ ಆಗೋಗ್ಬಿಟ್ಟಿದ್ಯೋ ನೀನು ಬಂಗಾರ. ಹೌ ನನ್ ಕತೆ ಇಲ್ಲಿಗೆ ಮುಗೀತು. ನೀನ್ ಸೊಸೇವತ್ ಮಾಡಿದ್ ನೀನ್ ಏನಾರ ಕೇಳ್ಬಿಟ್ರೆ ಕಳ್ದು ಹೋಗ್ಬಿಡ್ತೀಯಾ. ಏನೋದು? ನಾವಿಬ್ರು ಅವಳ ಫ್ರೆಂಡ್ ಮದ್ವೆಗೆ ಅಂತ ಹೋದ್ವಾ. ಅಲ್ಲಿ ಇವಳ ತರನೇ ಎಲ್ಲ ಓದ್ಕೊಂಡಿರೋರು, ಈ ಸೂಟು ಬೂಟು ಹಾಕೊಂಡು ಓಡಾಡ್ಕೊಂಡಿರೋರು ಎಲ್ರು ಬಂದಿದ್ರು. ಅಲ್ಲಿ ಒಬ್ಬ ಜೊಲ್ಲು ಮನ್ಸನು ಬಂದಿದ್ದ. ಹೌದಾ? ಕಣವ. ನನ್ನ ಮಗ ಕಾವ್ಯನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋ ನೆಪದಾಗೆ ಅವಳು ಮೈ ಮುಟ್ಟೋದು, ಭುಜದ ಮೇಲೆ ಕೈ ಹಾಕೋದು ಎಲ್ಲ ಮಾಡ್ತಾ ಇದ್ದ. ನನಗಂತೂ ಬಲೆ ರೇಗೋಯ್ತು. ಮತ್ತೆ ರೇಗ್ದೆ? ಬೇರೆ ಜಾಗ ಏನಾದ್ರು ಆಗಿದ್ದಿದ್ರೆ ಅವನ್ಗ ಹಂಗೆ ಬುಲ್ಡೆ ಹೊಡೆದು ಬಿಸಿನೀರ್ ಕಾಯಿಸ್ಬಿಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಕಾವ್ಯನ್ ಫ್ರೆಂಡ್ ಮದ್ವೆ ಅಲ್ವಾ, ಇಲ್ಲ ಹಂಗೆಲ್ಲ ಮಾಡ್ಕೋಬಾರ್ದು ಅಂದ್ಬಿಟ್ಟು ಹಂಗೆ ಆ ಮನ್ಸನ್ನ ಒಸಿ ಸೈಲೆಂಟ್ ಆಗಿ ಸೈಡ್ ಕರ್ಕೊಂಡು ಹೋಗಿ, ಅಣ್ಣ ಹಿಂಗೆಲ್ಲ ಮಾಡ್ಬೇಡ, ಇದೆಲ್ಲ ತೆಪ್ಪಾಯ್ತದೆ ಅಂತ ಬುದ್ಧಿ ಹೇಳ್ದೆ ಕಣವ. ಅದಕ್ಕೂ ನನಗೆ ದಬಾಯಿಸ್ಬಿಡದ. ಬರೀ ದಬಾಯಿಸೋದಿರ್ಲಿ, ನಾನ್ ಬೀಳುವಂಗ್ ತಳ್ಳೆ ಬಿಟ್ಟ. ನನ್ ಮಗನಿಗೆ ನೀನು ಸರಿಯಾಗಿ ಕೊಟ್ಟೆ ತಾನೆ? ನಾನೇನಮ್ಮ ಕೊಡೋದು, ನಿನ್ ಸೊಸೆ ಕಾವ್ಯನೇ ಬಂದು ರಪ್ ಅಂತ ಅವನ್ ಕೆನ್ನೆಗೆ ಒಂದು ಕೊಟ್ಲು. ಅಂತ ಏಟ್ ಅವ್ನ್ ಜೀವನದಲ್ಲೇ ತಿಂದಿರಕಿಲ್ಲ ಅಂತ ಏಟ್ ಕೊಟ್ಲು ಕಾವ್ಯ. ಆಮೇಲೆ ಅಲ್ಲಿ ಪ್ಯಾಟೆ ಜನಗಳೆಲ್ಲ ಬಂದ್ಬಿಟ್ಟು, ಏನೇ ನೀನು ಆ ಡ್ರೈವರ್ ಪರ ವಹಿಸ್ಕೊಂಡು ಹಿಂಗೆಲ್ಲ ಮಾಡ್ತೀಯಲ್ಲ ನೀನು ಅಂತ ಕಾವ್ಯಂಗೆ ಪ್ರಶ್ನೆ ಮಾಡಕ್ ಶುರು ಮಾಡ್ಬಿಟ್ರು. ಏನು ಡ್ರೈವರ? ಕಣವ, ಕಣ್ ಕಿಲಿ ನಿಲ್ದಿರೋ ಜನ ಅವರು ನನ್ನ ಏಸ ಬೂಸ್ನ ಎಲ್ಲ ನೋಡ್ಬಿಟ್ಟು ನನ್ನ ಡ್ರೈವರ್ ಅನ್ಕೊಂಡ್ಬಿಟ್ರು. ಆದ್ರೆ ನಿನ್ ಸೊಸೆ ಸುಮ್ಕೆ ಇದ್ಲು ಅಂತ ಅನ್ಕೊಂಡಿದ್ಯಾ? ಅವರು ನನ್ ಗಂಡ, ಅವ್ರಿಗೆ ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ನಾನು ಇರಲ್ಲ. ನಾನ್ ಸುಮ್ಕೆ ಇರಕ್ಕಿಲ್ಲ. ಯಾರಾದ್ರೂ ಅವ್ರಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಆಟ್ ಫೂಟ್ ಅದು ಇದು ಅಂತ ಚೆನ್ನಾಗಿ ಬೈದಾಕ್ಬಿಟ್ಲು. ಆಮೇಲೆ ಸಾಕು ಕಣ, ನನಗಿಷ್ಟ ಸಾಕು. ನಮ್ ಕಾವ್ಯ ಪರವಾಗಿ ಮಾತಾಡಿದ್ಲು, ನಿನ್ನ ಅಯ್ಯಾಳ್ಸೋರ್ ಕೆನೆ ಗೊಡದ್ಲು ಅಂದ್ಯಲ್ಲ, ಅಷ್ಟು ಸಾಕು. ಮಾದೇವ, ಇದು ಒಳ್ಳೆ ಸೂಚನೆನೆ. ಇವತ್ತಲ್ಲ ನಾಳೆ ನೀನು ಕಾವ್ಯ ಒಂದಾಗೆ ಆಗ್ತೀರಾ. ಖಂಡಿತವಾಗ್ಲೂ ಕಾವ್ಯ ನಿನ್ನ ಮನ್ಸಾರೆ ಗಂಡ ಅಂತ ಒಪ್ಕೋತಾಳೆ. ನೋಡ್ತಾ ಇರು.